ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕ್ಷಣಿಕ ಸುಖಕ್ಕಾಗಿ ರಾತ್ರಿ ಕತ್ತಲಲ್ಲಿ ನಿನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದ್ದೀಯಾ? ಒಮ್ಮೆ ಕಣ್ಣು ತೆರೆದು ನೋಡು. ನಿಮ್ಮ ಬದುಕಿನಲ್ಲಿ ನೀವು ಎಂದಾದರೂ ಗಮನಿಸಿದ್ದೀರಾ? ಕೆಲವೊಮ್ಮೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂಥರ ಆಲಸ್ಯ, ಮನಸ್ಸಿನಲ್ಲಿ ಗೊಂದಲ, ಏಕಾಗ್ರತೆಯೇ ಸಿಗದಿರುವುದು. ಯಾಕೆ ಹೀಗೆ? ಏಕೆಂದರೆ ಇಂದು ನಾವು ನಮ್ಮ ಒಳಗಿರುವ ಅತ್ಯಂತ ಶಕ್ತಿಶಾಲಿ ಹಾಗೂ ಅಮೂಲ್ಯವಾದ ಶಕ್ತಿಯನ್ನೇ ತಿಳಿಯದೆ ವ್ಯರ್ಥ ಮಾಡುತ್ತಿದ್ದೇವೆ. ವೀರ್ಯ ಶಕ್ತಿಯನ್ನು ವ್ಯರ್ಥ ಮಾಡದೆ ರಕ್ಷಿಸುವುದರಿಂದ ಶಾರೀರಿಕ ಬಲ ಹೆಚ್ಚಾಗುತ್ತದೆ, ಆಯುಷ್ಯ ವೃದ್ಧಿಯಾಗುತ್ತದೆ, ಮೆದುಳಿನ ಸಾಮರ್ಥ್ಯ ಹೆಚ್ಚುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಈ ಶಕ್ತಿಯನ್ನು ಉಳಿಸಿಕೊಳ್ಳುವುದರಿಂದ ಒಬ್ಬ ವ್ಯಕ್ತಿಯು ಪರಮ ಸತ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಆಯುರ್ವೇದದ ಪ್ರಕಾರ ನಾವು ಸೇವಿಸುವ ಆಹಾರವು 7 ಹಂತಗಳ ಸಂಸ್ಕರಣೆಯ ನಂತರ, ಅಂದರೆ ಆಹಾರದಿಂದ ರಸವಾಗಿ, ರಸದಿಂದ ರಕ್ತವಾಗಿ, ರಕ್ತದಿಂದ ಮಾಂಸವಾಗಿ, ಮಾಂಸದಿಂದ ಮೇಧಸ್ಸಾಗಿ, ಮೇಧಸ್ಸಿನಿಂದ ಅಸ್ಥಿಯಾಗಿ, ಅಸ್ಥಿಯಿಂದ ಮಜ್ಜೆಯಾಗಿ, ಮಜ್ಜೆಯಿಂದ ಕೊನೆಯ ಬದಲಾದ ನಂತರವೇ ವೀರ್ಯ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ. ಈ ಸಂಪೂರ್ಣ ಚಕ್ರವು ಪೂರ್ಣಗೊಳ್ಳಲು ಸುಮಾರು 65 ದಿನಗಳು ಬೇಕಾಗುತ್ತದೆ. ಸಾಂಪ್ರದಾಯಿಕ ನಂಬಿಕೆಯ ಪ್ರಕಾರ ಸುಮಾರು 40 ಹನಿ ರಕ್ತದಿಂದ ಕೇವಲ 1 ಹನಿ ವೀರ್ಯ ತಯಾರಾಗುತ್ತದೆ. ಪ್ರಾಚೀನ ಭಾರತದಲ್ಲಿ ಮಕ್ಕಳು 13ನೇ ವಯಸ್ಸಿನಲ್ಲಿ ಗುರುಕುಲಕ್ಕೆ ಸೇರಿ 25ನೆಯ ವಯಸ್ಸಿನವರೆಗೆ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದರು. 13ರಿಂದ 25 ವರ್ಷಗಳ ನಡುವೆ ದೇಹದಲ್ಲಿ ಈ ಶಕ್ತಿ ಉತ್ಪತ್ತಿಯಾಗುವಾಗ ಮೆದುಳಿನ ಜಾಣ್ಮೆ ಮತ್ತು ಬುದ್ಧಿವಂತಿಕೆಗೆ ಕಾರಣವಾದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಭಾಗವು ತೀವ್ರವಾಗಿ ಬೆಳವಣಿಗೆಯಾಗುತ್ತದೆ. ಈ ಹಂತದಲ್ಲಿ ಶಕ್ತಿಯನ್ನು ರಕ್ಷಿಸಿಕೊಂಡ ಕಾರಣದಿಂದಲೇ ಅಂದಿನ ಕಾಲದಲ್ಲಿ ಮಹಾನ್ ವಿದ್ವಾಂಸರು, ಯೋಧರು ಮತ್ತು ಋಷಿಗಳು ಸೃಷ್ಟಿಯಾದರು. ಸ್ವಾಮಿ ವಿವೇಕಾನಂದರು ತಮ್ಮ ಕಠಿಣ ಬ್ರಹ್ಮಚರ್ಯ ಮತ್ತು ಶಿಸ್ತಿನಿಂದಾಗಿ 700 ಪುಟಗಳ ಜರ್ಮನ್ ಪುಸ್ತಕವನ್ನು ಕೇವಲ 1 ಗಂಟೆಯಲ್ಲಿ ಓದಿ ನೆನಪಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದರು. 12 ವರ್ಷಗಳ ಕಾಲ ನಿರಂತರವಾಗಿ ಈ ಶಕ್ತಿಯನ್ನು ಕಾಯ್ದುಕೊಳ್ಳುವುದರಿಂದ ಅಪರಿಮಿತ ಮಾನಸಿಕ ಸಾಮರ್ಥ್ಯ ಲಭಿಸುತ್ತದೆ. ಅಲ್ಪಾವಧಿಯ ನಿಯಂತ್ರಣವೂ ಸಹ ಆತ್ಮವಿಶ್ವಾಸ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ. ರಕ್ಷಿಸಲ್ಪಟ್ಟ ಶಕ್ತಿಯಿಂದ ಉಂಟಾಗುವ ಅತ್ಯುನ್ನತ ರೂಪವೇ ಓಜಸ್ಸು. ಇದು ಬುದ್ಧಿಶಕ್ತಿ ಮತ್ತು ಏಕಾಗ್ರತೆಯನ್ನು ಚುರುಕುಗೊಳಿಸುತ್ತದೆ. ಒಂದು ಕಾಮದ ಆಲೋಚನೆಯು 8 ದಿನಗಳ ಓಜಸ್ಸನ್ನು ಮತ್ತು ಲೈಂಗಿಕ ಕ್ರಿಯೆಯು 45 ದಿನಗಳ ಓಜಸ್ಸನ್ನು ನಾಶಪಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಹೆಚ್ಚಿನ ಜನರಲ್ಲಿ ಇಡ ಮತ್ತು ಪಿಂಗಳ ನಾಡಿಗಳು ಮಾತ್ರ ಸಕ್ರಿಯವಾಗಿರುತ್ತವೆ. ಬ್ರಹ್ಮಚರ್ಯ ಮತ್ತು ಧ್ಯಾನದ ಮೂಲಕ ಸುಷುಮ್ನ ಮತ್ತು ಮೇಧಾ ನಾಡಿಗಳು ಜಾಗೃತಗೊಂಡು ಆಧ್ಯಾತ್ಮಿಕ ಶಕ್ತಿಯ ಚಕ್ರಗಳ ಮೂಲಕ ಮೇಲಕ್ಕೆ ಹರಿಯುತ್ತದೆ. ಇದು ಮನಸ್ಸನ್ನು ಶಾಂತ ಹಾಗೂ ಶೂನ್ಯ ಸ್ಥಿತಿಗೆ ತಂದು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಗರಿಷ್ಠ ಏಕಾಗ್ರತೆಯನ್ನು ನೀಡುತ್ತದೆ. ಮಾನವ ಜೀವನದ ಅಂತಿಮ ಗುರಿಯನ್ನು ತಲುಪಲು ಪತಂಜಲಿ ಮಹರ್ಷಿಗಳ ಅಷ್ಟಾಂಗ ಯೋಗದ ಮಾರ್ಗಗಳಾದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿಯನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಸಾಕು, ನಿಲ್ಲಿಸು. ಮೊಬೈಲ್ ಸ್ಕ್ರೀನ್ ನೋಡಿ ನಿನ್ನ ಜೀವನ ಹಾಳು ಮಾಡಿಕೊಂಡಿದ್ದು ಸಾಕು. ಪತಂಜಲಿ ಮಹರ್ಷಿಗಳು ಹೇಳಿದ ಅಷ್ಟಾಂಗ ಯೋಗದ ಹಾದಿಯಲ್ಲಿ ನಡೆ. ನಿನ್ನ ಶಕ್ತಿಯನ್ನು ನಿನ್ನ ಪೋಷಕರ ಮುಖದಲ್ಲಿ ಹೆಮ್ಮೆಯ ನಗು ತರೋದಕ್ಕೆ ಬಳಸು. ನಿನ್ನ ಕನಸುಗಳನ್ನು ನನಸು ಮಾಡೋದಕ್ಕೆ ಬಳಸು. ಎದ್ದು ನಿಲ್ಲು. ನಿನ್ನ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.